ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಸದ್ದು ಮಾಡ್ತಾ ಇದ್ದಾರೆ. ಇವರು ಬಂದ ಮೊದಲ ದಿನಗಳಲ್ಲೇ ಗೋಲ್ಡ್ ಸುರೇಶ್ ಅವರ ಜೊತೆ ಜಗಳ ಆಡಿದ್ರು. ಇನ್ನು ರಜತ್ ಅವರು ಧನ್ರಾಜ್ ಹಾಗೆ ಹನುಮಂತ್ ಅವ್ರನ್ನ ಟಾರ್ಗೆಟ್ ಮಾಡಿರೋದು ಯಾಕೆ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಸದ್ದು ಮಾಡ್ತಾ ಇದ್ದಾರೆ. ಎಲ್ಲ ಸ್ಪರ್ಧಿಗಳ ಜೊತೆಗೆ ಬೆರೆತು ಆಗಾಗ ಜಗಳ ಆಟ ಆಡ್ತಾ ಇದ್ದಾರೆ. ಇವರು ಬಂದ ಮೊದಲ ದಿನಗಳಲ್ಲೇ ಗೋಲ್ಡ್ ಸುರೇಶ್ ಅವರ ಜೊತೆ ಜಗಳ ಆಡಿದ್ರು. ಈಗ ಹನುಮಂತು ಹಾಗೆ ಧನ್ರಾಜ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಹಾಗೆ ಇವತ್ತು ಹಿಂದಿನ ಸೀಸನ್ ನ ವಿನ್ನರ್ ಆದ ಕಾರ್ತಿಕ್ ಮಹೇಶ್ ಹಾಗೆ ನಮ್ರತಾ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಇನ್ನು ರಜತ್ ಅವರು ಧನ್ರಾಜ್ ಹಾಗೆ ಹನುಮಂತ್ ಅವ್ರನ್ನ ಟಾರ್ಗೆಟ್ ಮಾಡಿರೋದು ಯಾಕೆ? ಇವ್ರ ಜೊತೆನೆ ಜಗಳ ಮಾಡ್ತಿರೋದಾದ್ರೂ ಯಾಕೆ ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಎಂಟ್ರಿ ಪಡೆದುಕೊಂಡು ಬಂದ ರಜತ್ ಕಿಶನ್ ಆರಂಭದಲ್ಲೇ ಗೋಲ್ಡ್ ಸುರೇಶ್ ಜೊತೆಗೆ ಕುಸ್ತಿಗೆ ಬಿದ್ದಿದ್ರು. ಅದಾಗಿ ವಾರಗಳೇ ಕಳೆದರೂ ಇನ್ನು ಸುರೇಶ್ ಅದನ್ನು ಮರ್ತಿಲ್ಲ ಅಂದ್ರೆ ಅದರ ಎಫೆಕ್ಟ್ ಹೇಗಿರಬಹುದು ಎಂಬುದನ್ನು ನೀವೇ ಊಹಿಸಿ. ಸದ್ಯ ರಜತ್ ಈಗ ಧನ್ರಾಜ್ ಆಚಾರ್ ಜೊತೆಗೆ ಮಾತಿನ ಫೈಟ್ ಆರಂಭಿಸಿದ್ದಾರೆ. ಆರಂಭದಲ್ಲಿ ಸುರೇಶ್ ಜೊತೆಗೆ ಜಗಳವಾಡುವಾಗ ಹೋಗೋ ಸೆಡೆ ಎಂದು ಪದ ಬಳಕೆ ಮಾಡಿದ್ರು ರಜತ್. ಸೆಡೆ ಅಂತ ಕರೆದು ಅವಮಾನಿಸಿದ್ದಾರೆ ಎಂದು ಸುರೇಶ್ ಅದನ್ನು ಬಹಳ ಸಮಯ ಹೇಳಿಕೊಂಡು ಓಡಾಡ್ತಿದ್ರು. ಇದೀಗ ಈ ಬಾರಿ ಮಾತಿಗೆ ಮಾತು ಬೆಳೆದು ಧನ್ರಾಜ್ ಆಚಾರ್ಗೆ ಗುಗ್ಗು ಅಂತ ಬಾಯ್ದಿದ್ದಾರೆ. ಅಷ್ಟಕ್ಕೂ ಗುಗ್ಗು ಅಂದ್ರೆ ಏನು? ಮೂರ್ಖ, ಅವಿವೇಕಿ, ಮೂಢ, ಪೆದ್ದ, ದಡ್ಡ ಹೀಗೆ ಸಾಕಷ್ಟು ಅರ್ಥಗಳಿವೆ. ಈ ವಾರ ಹಳೆಯ ಸ್ಪರ್ಧಿಗಳನ್ನ ಮನೆಯೊಳಗೆ ಕರೆಸಿ ನಾಮಿನೇಷನ್ ಪ್ರಕ್ರಿಯೆ ಮಾಡಲಾಗ್ತಿದೆ. ಅಂತೆಯೇ ನಮ್ರತಾ ಮತ್ತು ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆಯೊಳಗೆ ಬಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ದಾರೆ. ಆಗ ರಜತ್ ಅವರನ್ನ ಧನ್ರಾಜ್ ಆಚಾರ್ ನಾಮಿನೇಟ್ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ರಜತ್ ಯಾವನು ನೀಡಿದ್ದ ಕಾರಣಕ್ಕೆ ನನ್ನನ್ನು ನಾಮಿನೇಟ್ ಮಾಡ್ತಾ ಇದ್ದಾನೆ ಗುಗ್ಗು ನನ್ ಮಗ ಎಂದು ಬೈದಿದ್ದಾರೆ. ನಿನ್ನೆ ಎಪಿಸೋಡ್ ಆರಂಭದಲ್ಲೇ ರಜತ್ ಮತ್ತು ಹನುಮಂತು ನಡುವೆ ಮಾತಿನ ಯುದ್ಧ ಆರಂಭವಾಗಿತ್ತು. ಬಿಗ್ ಬಾಸ್ ಮನೆಯೊಳಗೆ ನಾಮಿನೇಷನ್ ಫೈಟ್ ಆರಂಭವಾಗಿತ್ತು. ನಿನ್ನೆಯೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿಗಳು ಮನೆಯೊಳಗೆ ಕಾಲಿಟ್ಟಿದ್ರು. ಅವರ ಮುಂದಾಳತ್ವದಲ್ಲಿ ನಾಮಿನೇಷನ್ ಟಾಸ್ಕ್ ಬಿರುಸಿನಿಂದ ನಡೆಯಿತು. ಇದೇ ಸಂದರ್ಭದಲ್ಲಿ ಹನುಮಂತು ಮೇಲೆ ರಜತ್ ಮಾತಿನ ಪ್ರಯೋಗ ಮಾಡಿದ್ರು. ಹನುಮಂತು ಮಾತಾಡಲ್ಲ ಅಂತ ಹೇಳಿದೀಯ ಅಣ್ಣ, ಇನ್ಮೇಲೆ ಮಾತಾಡಿ ತೋರಿಸ್ತೀನಿ ಎಂದು ಹೇಳಿ ರಜತ್ರನ್ನು ನಾಮಿನೇಟ್ ಮಾಡಿದ್ದ ಹನುಮಂತು. ಅದಕ್ಕೆ ಕೌಂಟರ್ ಕೊಟ್ಟ ರಜತ್, ಅದಕ್ಕಿಂತ ದೊಡ್ಡ ರೀಸನ್ ಕೊಡೋದಕ್ಕೆ ನಿನ್ನ ಹತ್ರ ಏನು ಬದನೆಕಾಯಿನೂ ಇರಲಿಲ್ಲ, ಇದು ನನಗೆ ಇಷ್ಟ ಆಗ್ತಿಲ್ಲ ಅಂದ್ರು. ಈ ಮಾತಿಗೆ ತಿರುಗೇಟು ನೀಡಿದ ಹನುಮಂತು, ಅವನಿಗೆ ಇಷ್ಟ ಆಗೋಕೆ ಬಂದಿಲ್ಲ, ನಾನಿಲ್ಲಿ ಜನಕ್ಕೆ ಇಷ್ಟ ಆಗೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಇನ್ನು ಇದೇ ರೀತಿ ಧನ್ರಾಜ್ ಅವರ ಜೊತೆಗೂ ಕೂಡ ಮಾತಿಗೆ ಮಾತು ಬೆಳೆದು ಕಾಯಿ ಮಿಲಾಯಿಸುವ ಮಟ್ಟಿಗೆ ಹೋಗಿದೆ ಧನ್ರಾಜ್ ಹಾಗೆ ರಜತ್ ಅವರ ಜಗಳ. ನೋಡಿದ್ರಿ ಅಲ್ಲ, ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಹಾಗೆ ಧನ್ರಾಜ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಯಾರ ಜೊತೆನೂ ಜಗಳ ಆಡದೆ, ಯಾರೊಬ್ರು ವಿರೋಧವನ್ನ ಕಟ್ಕೊಳ್ದೆ ಆಟ ಆಡ್ತಾ ಇದ್ದಾರೆ. ಇವರ ಆಟಕ್ಕೆ ಹೊರಗಿನ ಪ್ರೇಕ್ಷಕರ ಜೊತೆ ಒಳಗಿರೋ ಸ್ಪರ್ಧಿಗಳು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ರಜತ್ ಅವರು ತಾವು ಹೈಲೈಟ್ ಆಗೋಕ್ಕೋಸ್ಕರ ಇವರಿಬ್ರು ಜೊತೆ ಜಗಳ ಆಡ್ತಾ ಇದ್ದಾರೆ, ಇವರಿಬ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಈಗ ಬಂದಿರೋ ಹಳೆ ಸ್ಪರ್ಧಿಗಳು ನಾಮಿನೇಷನ್ ಟಾಸ್ಕ್ಗೆ ಸಹಾಯ ಮಾಡ್ತಾ ಹಾಗೆ ಈಗ ಇರೋ ಸ್ಪರ್ಧಿಗಳಿಗೆ ಸಜೆಷನ್ಸ್ ಕೂಡ ಕೊಡ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.